ಶಾಂತಕ್ಕ, ಶಾಂತಕ್ಕ, ಏನು ಮಲ್ಕೊಂಡಿದ್ಯಾ ಶಾಂತಕ್ಕ? ಶಾಂತಕ್ಕ, ಶಾಂತಕ್ಕ, ಏನು ಎಚ್ಚರಾಗಿದೆಯಾ ಇಲ್ಲ ಮಲ್ಕೊಂಡಿದ್ಯಾ ಶಾಂತಕ್ಕ? ಓ ಎದ್ದಿದ್ದೀನಿ ಕಂತ ಬರ್ರೆ ಅಕ್ಕ. ನೀವಾ ಬನ್ನಿ. ಎದ್ದಿದ್ದೆ, ಇನ್ನು ನಿದ್ದೆಲ್ಲಿ ಬರ್ತಾವೆ ಹೇಳು ಇಟ್ಟಲ್ಲಿ. ಈಗ ಸಾಲ ಆದ್ಮೇಲೆ ಒಂದು ಗಳಿ ಮನೆ ಕತ್ತಿನ ಆಟೆಯ ನಿದ್ದೇನು ಬರೋಕ್ಕಲ್ಲ ಕಂತ ಬನ್ನಿ ಈ ಕಡೆಗೆ ಕುತ್ಕೊ ಬಂದ್ರೆ ಅಕ್ಕ. ಈ ಕಡೆ ಕುತ್ಕೊ ಬನ್ನಿ, ಮ್ಯಾಕೆ ಬನ್ನಿ. ಅಲ್ಲಿ ಜಾಗ ಎಲ್ಲ ರೂಮಲ್ಲಿ ಬನ್ನಿ, ಇಲ್ಲೇ ಮ್ಯಾಕೆ ಕುತ್ಕೊಳ್ಳಿ ಹಿಂಗೆ. ಓ ಭಾರಿ ಚೆನ್ನಾಗಿ ಶಾಂತಕ್ಕ, ನಿನ್ನ ಮಗಳು ಮಾತ್ರವ ಭಾರಿ ಸಂದಾಕ ಒಳಕದ್ ಬಿಡು. ಏನ್ ಮಲಗಿ ಇರ್ತಾಳೆ ಕುಂಕರ್ಣಿ ಹಂಗಂತ ಇದ್ಲವ ಗೌರಿ. ನೀವು ಮಲಗಿರ್ತದ ಕನಕ ಸಂದು ಮಲಗಿರ್ತದೆ, ಏನಂತ ಗಲಾಟೆ ಇಲ್ಲ ಅಂತವ. ಏ ಮಲಿಕಾ ಶಾಂತಕ್ಕ, ಯಾಕೆದ್ದೆ ಮಲಿಕಾ? ಏ ಅದಕ್ಕೆ ಹೆಂಗೆ ಎದ್ದು ಕುತ್ಕೊಂಡವ ಮಲಿಕಾದಲ್ವಾ? ಏ ಮಲಿಕಾ ಶಾಂತಕ್ಕ, ಎಷ್ಟೊತ್ತು ಕುತ್ಕತೀಯ? ಹಂಗೆಲ್ಲ ಕುತ್ಕೋಬಾರ್ದು. ನೀನು ಈಗ ಎರ್ಗಾಗ 3 ದಿನ ಆಗದೆ ಎಲ್ಲ ಎದ್ದು ಕೂತಿದೀಯಲ್ಲ. ಇಲ್ಲ ನರ್ಸು ಹೇಳವ್ರೆ, ಹೊಸಿಯ ನಿಧಾನಕ್ಕೆ ಎದ್ದು ಕುತ್ಕೊಳ್ಳೋದು ಮಾಡೋದು ಮಾಡಿ ನಿಧಾನಕ್ಕೆ ಎದ್ದು ಕುತ್ಕೊಳ್ಳಿ ಅಂತವ. ಹಂಗೆ ಸಂದು ಮನಿಕಂದು ಇರಬಾರ್ದಂತಲ್ಲ ಹೇಳವ್ರೆ. 8 ಅಂತ ಮನಿಕತಿಯ 7 ಸಾವಿತ್ರಕ್ಕ ಸಾಕಾಗೋಯ್ತದೆ ಆಯ್ತಾಗಿ. ಅದಕ್ಕೆ ಹೆಂಗೋ ಒಂಗಳಿಗೆ ನೀವು ಬಂದ್ರಲ್ಲ, ಒಂಗಳಿಗೆ ಹಂಗೆ ದಿಂಬೋರಿಕಂಗೆ ಕುತ್ಕೊಂಡು ಮಾತಾಡೋಣ ಅಂತ ಕುತ್ಕೊಂಡೆ ಆಟೆ ಯಾಕಂತ ಆಕೆ ಏನಾಕಲ್ಲ. ತಿಂಡಿ ತಿಂದು ಒಂಗಳಿಗೆ ಮಲಗಿದ್ದ ಬೆಳಗ್ಗೆಯ? ಇಲ್ಲ ತಿಂಡಿ ತಿಂದ್ಬಿಟ್ಟು ಸುಮ್ಮ ಕೂತಿದ್ದ? ಇಲ್ಲ ನಿದ್ದೆಲ್ಲಿ ಬರ್ತವೆ ಹೇಳು. ಬೆಳಗ್ಗೆಯ ಪುಟ್ಟಿ ತಿಂಡಿ ತಗೊಬಂದು ಕೊಟ್ಲು, ತಿಂದಳು. ಹಂಗೆ ಒಂಗಳಿಗೆ ಉಳ್ಕೊಂಡಿದ್ದೆ, ಅವೇ ನಿದ್ದೆ ಬರೋಕ್ಕಲ್ಲ ಏನಿಲ್ಲ. ತಿಂಡಿ ತಿಂದಳು ಒಂಗಳಿಗೆ ಉಳ್ಕೊಂಡಿದ್ದೆ. ಈಗ ಸಾನಪಾನ ಮಾಡಿ ಊಟ ಮಾಡಿ ಮನಿಕಬೇಕು. ಭಾರಿ ಚೆನ್ನಾಗಿ ಅಳ್ಕೊಂಡ್ಬಿಳೆ ಶಾಂತಕ, ಏನೇ ಆದರೂ ಮಗಳು ಭಾರಿ ಚೆನ್ನಾಗವಳೆ. ಹ್ಞೂ ಕಣೆ, ನಾನು ಅದೇ ಹೇಳೋಣ ಅಂತ ಇದ್ದೆ. ಗುಂಡು ಗುಂಡಕ್ಕೆ ಸಂದಾಕೈತೆ. ಅದಕ್ಕೆ ಆದ್ಮೇಲೆ ನಿಂಗೆ ಹೆರಿಗೆ ಆಟ ಕಷ್ಟ ಆಗಿರೋದು. ಗುಂಡು ಕವಳಲ್ಲ ನಿನಗೆ, ಅದಕ್ಕೆ ಹೆರಿಗೆ ನೋವು 2 ದಿನ ಒಮ್ಮೆಕ ನೋತಿದ್ದಿದೀಯಾ. ಅಯ್ಯೋ ಅದೇನೋ ಸತ್ಯ ಕಣೆ ಸುಶೀಲಕ್ಕ, ಏನು ಒದ್ದಾಡ್ದೆ ಅನ್ಬೇಡ. 2 ದಿನ ಒಮ್ಮೆಕಾಯಿ ಆಗ್ಲು ರಾತ್ರಿ ಒದ್ದಾಡಿವ್ನಿ. ಏನು ಇರ್ತೀನೋ ಇಲ್ಲ ಓದ್ತೀನೋ ಅನ್ನಿಸ್ಬಿಟ್ಟಿತ್ತು ನನಗೆ. ಅಯ್ಯೋ ಕನ್ಸಲ್ವೇ ಅದೇನೋ ಹೇಳ್ತಾರಲ್ಲ ಬೆಚ್ಚ ಬೀಳ್ತಾರೆ ಅಂತ, ಹಂಗಾಗ್ಬಿಟ್ಟಿತ್ತು ಮಗ ಅಂದರೆ. ಅಯ್ಯೋ ದೇವ್ರೆ, ನಾನು ನಿಜವಾಗವೇ ಇಷ್ಟು ಸುದ್ರವಾಗಿ ಆಯ್ತದೆ ಅಂತ ಅನ್ಕೊಂಡಿತ್ತಿಲ್ಲ ಬಿಡು. 2 ದಿನ ಒದ್ದಾಡಿಕ್ಕೆ ನನಗೇನೇನೋ ಯೋಚನೆ ಬರೋ ಮನ್ಸೊಳಗೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಯಾಕೆ ಹೇಳ್ತೀಯ? ಹೆಂಗೋ ಆ ದೇವ್ರ ದಾರಿಂದ ಆತಾಗಿ ಎಲ್ಲ ಕೊನೆಗೆ ಸುಸೂತ್ರವಾಗಿ ಆಯಿತು. ಮತ್ತು ರಾತ್ರಿ ಹೊತ್ತು ಮಗ ಏನು ಎದ್ದು ಅಳ್ತದ ಏನು ಎತ್ಕೊಂಡು ಕುತ್ಕೋಬೇಕಾ ಯಾರ ಒಬ್ಬರು? ಏನು ಮನಿಕದ ಸುಮ್ಮನೆ. ಅಯ್ಯೋ ಅಳ್ತಾಳೆ ಕಣೆ ಅಕ್ಕ, ಇವತ್ತು ಅಳ್ತಾಳೆ. ನಮ್ಮ ಪುಟ್ಟಿ ಐತಲ್ಲ, ಅದು ಒಂಗಳಿಗೆ ಎತ್ಕತ್ತದೆ. ಆಮೇಲೆ ಜೋಕಾಲಿ ಕಟ್ಟಿದ್ದೀವಿ ನೋಡು, ಆ ಜೋಕಾಲಿಗೆ ದಾರ ಕಟ್ಕೊಂಡೈತೆ, ಅದರಲ್ಲಿ ಹಿಂಗೆ ತೂಗ್ತದೆ ಒಂದೊಂದು ದಪ್ಪ. ನನ್ನ ಕೈಲೆಲ್ಲ ಆಯ್ತದೆ ಹೇಳಿ, ಈಗ ನನ್ನ ಕೈಲಿ ಆಗಕ್ಕಲ್ಲ ಕಣೆ ಅಕ್ಕ. ಅದಕ್ಕೆ ರಾತ್ರಿ ಹೊತ್ತು ನಂಗೆ ಎದ್ದು ಎತ್ಕೊಳ್ಳೋಕ್ಕೆ ಮಾಡೋಕ್ಕೆ ಆಗಕ್ಕಲ್ವಲ್ಲ, ಅದೇ ಜೋಕಾಲ್ಗೆ ಹಾಕಿ ನಿದ್ಗಂಡಲ್ಲಿ ಹಂಗೆ ಬೆಳ್ಳಿ ಕಟ್ಕೊಂಡು ತೂಗ್ತಾ ಇರ್ತದೆ. ಆಗ ಮನಿಕ ತಳ ಸುಮ್ಮನೆ. ಪುಟ್ಟಿ ಇದು ಮಾಡ್ತಾಳೆ ಮಾತ್ರ, ಇಲ್ದೇ ಇರೋದು ಹೇಳ್ಬಾರ್ದು. ಅಯ್ಯೋ ಆ ಹುಡುಗಿ ಮಾಡ್ತದ್ ಬಿಡು, ಆ ಹುಡುಗಿ ಮಾತ್ರವ. ಅಯ್ಯೋ ದೇವ್ರೆ, ಕಾಲಿಗೆ ಚಕ್ರ ಕಟ್ಕೊಂಡಾರಂಗೆ ಬೆಳಗ್ಗಿಂದ ಸಂಧೆವರೆಗೂ ಮಾಡ್ತದೆ ಕಣ್ಣು. ನೋಡ್ದವ್ರಿಗೆ ಒಟ್ಟರಿ ಹಂಗೆ ಮಾಡ್ತದೆ ಮಾತ್ರವ. ಏನು ಒತ್ತಾರೆ ಎದ್ದಿದ್ದು ಅದೇ ಪ್ರತಿಯೊಂದು ಮಾಡಬೇಕು ಅಂದ್ರೆ ಏನು ಮನುಷ್ಯಲ್ವ ಬಾತಾಗಿ ಮಾಡ್ತದೆ ಕಣವ ಮಾತ್ರ. ಓ ಕನಕ ಮಾತ್ರ ಇಲ್ದೇ ಇರೋದು ಹೇಳ್ಬಾರ್ದು. ಆಟ ಸುಸ್ತಾಗಿದ್ರು ರಾತ್ರಿ ಹೊತ್ತು ನಾನಂತೂ ಅಂತೀನಿ, ನನ್ನ ಬೆಳಿಗ್ಗೆ ಕಟ್ಕೊಡು ನಾನೇ ಎತ್ತು ಹೋಗ್ತೀನಿ ಅಂತವ. ನೀನು ಸುಮ್ಮನೆ ಕಳೆಯಕ್ಕ, ನಿನ್ನ ಡಾಕ್ಟ್ರು ಜಾಸ್ತಿ ನರ್ಸು ಜಾಸ್ತಿ ಅತ್ತಗಿತ್ತಾಗಿ ಆಡಬಾರ್ದು ಅಂತ ಹೇಳವ್ರೆ. ಒಂದು 15 ದಿನ 20 ದಿನ ಸುಮ್ಮಕ್ಕೆ ಮನಿಕಬಿಡು ನೀನು ಅಂತ ಅಂದ್ಬಿಟ್ಟು ಪಾಪ ಅದೇ ಎತ್ತುಗ್ತದೆ ಮಾತ್ರ. ಮಾತದಲ್ಲ 7 ಶಾಂತಕ್ಕ, ಈ ವಯಸ್ಸಿಗೆ ಪುಟ್ಟಿ ಈ ಮನೆ ಅಡುಗೆ ಕೆಲಸ ಎಲ್ಲನೂ ಮಾಡಿ, ನೀರು ಬಂಗ ಬಗ್ಸ್ನಿ ಎಲ್ಲಾನು ಮಾಡಿದ್ದೀನಿ. ಬಿಸಿ ಬಿಸಿ ಕೊಟ್ಟು ರಾತ್ರಿ ಮಗನ ಓಡ್ಕತ್ತೆ ಅಂದರೆ ನಿಜವಾಗ್ಲೂ ಬುಡೆ ಮಾತ್ರ ಶಾಂತಕ್ಕ. ಇನ್ನೇನಾರಾಗಲಿ ಭಾರಿ ಪುಣ್ಯ ಮಾಡಿದೆ ಅಂತ ತಂಗಿ ಪಡಿಯೋಕ್ಕೆ. ಓಹೋ, ಈ ಊರ್ ಬುಗ್ಡಿರೆಲ್ಲ ಇಲ್ಲೇನು ಮಾಡಕ್ಕೆ ಬಂದು ಕೂತವ್ರು? ಆ ಪುಟ್ಟಿ ಹೊಗಳ್ಕೊಂಡು ಕೂತವ್ರೆ. ಓ ಎಲ್ಲನೂ ಅದೇ ಮಾಡ್ತದೆ ಅಂತ ಏನು ಇವಳು ಮಗ ಅವಳನ್ನ ಹೊಗಳ್ಕೊಂಡು ಕೂತವಳೇನೋ. ಇದು ನಮ್ಮ ಮಗುನ್ ಗೊತ್ತಾಗಬೇಕು ಬಾ. ನಮ್ಮ ಮಗು ಕುಣಿತಿತ್ಲಲ್ಲ, ಇದೇ ಒಳ್ಳೆ ಚಾನ್ಸ್. ನಮ್ಮ ಮಗುನ್ ಕರ್ಕೊಬಂದು ಇವ್ರು ಮಾತಾಡೋದ ಕೇಳಿಸ್ಬೇಕು. ಆಗ ಅವಳೇ ಇನ್ನೊಂದ್ಸತಿ ಹತ್ರ ಬಿಟ್ಕೊಳಕ್ಕಿಲ್ಲ ಇವ್ರನ್ನೆಲ್ಲವ. ಇರು ಹೋಗಿ ನಮ್ಮ ಮಗುನ್ ಕರ್ಕೊಬರ್ತೀನಿ. ಇಲ್ಲ ಅವಳಿಗೆ ಮಾತಾಡೋದ ನಮ್ಮ ಮಗುನೇ ಕೇಳಿಸ್ಕೊಳ್ಳಿ. ಬುದ್ಧಿ ಬರೋದಾಗ ನಮ್ಮ ಮಗುಗೆ. ಅವ್ವ ಅವ್ವ ಬಾಯಿಲಿ ಹೊಸಿ ಬಾಯಿಲಿ. ಹೋಗಿ ಅಂತ ಬಾರಬಾಯಿಲಿ. ಇಲ್ಲಿ ನೋಡು ಏನ್ ಮಾತಾಡ್ತಾವ್ರೆ ಅಂತ ಹೊಸಿ ಕೇಳಿಸ್ಕ. ಏನು ಹಣದಿಂದ ನಂದಲ್ಲಿ ಹೊಸಿ ಹೊರಗಡೆ ಕೆಲಸ ಆಯ್ತು. ಹೋಗಿ ಬೆಣ್ಣಿಗಳೆಲ್ಲ ಬಡ್ದು ಬರಬೇಕು. ಬೆಣ್ಣಿ ಇಲ್ಲ ಇನ್ನೇನಂಗೆ. ಬೆಣ್ಣಿಯ ಪಡೆದು ಬರಿವಂತೆ ಹೊಸಿ ಬಾಯಿಲಿ. ಇವನ್ ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊ. ನೋಡು ನೀನು ಪುಟ್ಟಿ ಒಬ್ಳಿ ಕಷ್ಟ ಆಯ್ತದೆ ಅಂತ ಎಲ್ಲನೂ ಮಾಡ್ತೀಯಲ್ಲ. ಶಾಂತ ಪುಟ್ಟಿ ಒಬ್ಳನ್ನ ಒಗ್ಳ್ಕೊಂಡು ಕೂತವಳೆ. ನೋಡ್ಬಾ ಇಲ್ಲಿ ಊರವರೆಲ್ಲವ ಏನ್ ಮಾತಾಡ್ತಾವ್ರೆ ಹೆಂಗಸ್ರು ಅಂತವ. ಅಯ್ಯ ಏನೋ ಹೇಳಿರ್ತಾಳೆ ಬಿಡಣೆ, ಆ ಹುಡುಗಿ ಏನೋ ಕೊಟ್ಟಿರ್ತದೆ ಅದಕ್ಕೆ ಹೇಳಿರ್ತಾಳೆ ಬಿಡು. ಏನು ಅದನ್ನೇ ಹೊಗಳ್ಕೊಂಡು ಕೂತವ್ರೆ ನಂಗೆ ಹೇಳ್ಬೇಡ, ಏನಾಗಕ್ಕಲ್ಲ ಬಿಡು. ಅಲ್ಲ ಕಣಮ್ಮ, ಇದೇ ನೀನೇ ಇದ್ಯಾಕೆ ಹಿಂಗಾಡ್ತೀಯ? ಬಾಯಿಲಿ ಹೊಸಿ ಕೇಳ್ಕರಕವ, ಕೇಳ್ಕೊ ಬಾಯಿಲಿ ಏನ್ ಮಾತಾಡ್ತಾವ್ರೆ ಅಂತ. ಆಮೇಲೆ ಕೇಳಿವಂತೆ ಏನು ಅಂತವ. ಆಯ್ತು ನಡ್ದೆ, ಅದು ಏನು ಮಾತಾಡ್ತಾವ್ರೆ ನಾನು ನೋಡ್ತೀನಿ ನಡೆಯತ್ತಾಗೆ. ಅದು ಏನು ಪ್ರಾಣ ತಿಂತೀಯ ತಾಯಿ. ಬಾ ಬಾಯಿಲಿ ಹೊಸಿ ಕೇಳ್ಕೊ, ನಿಂಗೆ ಗೊತ್ತಾಯ್ತದೆ. ಅಲ್ಲ ಶಾಂತಕ್ಕ, ನಿಂಗಿ ಏನು ಕೆಲಸ ಮಾಡ್ತೀವ? ಈ ತೋಪಾತ್ಮನ ಹೊಸಿ ಹೇಳಿದ್ರೆ ನಿಂಗಿಗೆ ಮಾಡು ಅಂತ ಬೇರೆ ಟೈಮ್ದಾಗ ಬೇಡ.
ಬೇಜಾರು. ಎಲ್ಲದಕ್ಕೂ ಅದೊಂದೇ ಹುಡುಗಿ ಓಡಾಡ್ಬೇಕು. ಇವಳು ತೋಪಕ್ಕಿಗೋಸಿ ಪರವಾಗಿಲ್ಲವ. ನಮ್ ನಿಂಗಿಗೆ ಏನಾಗೈತೋ ಕಾಣೆ, ಅವಳು ಅತ್ತ ಕಡಿತ ಬಿತ್ತಾಕಿಲ್ಲ, ಸುಮ್ಕಿರ್ತಾಳೆ ತೋಪಕ್ಕ, ಏನು ಹೇಳಕ್ಕಿಲ್ಲ. ನೀನವ ಹೊಸಿ ಹೇಳ್ಬೇಕಲ್ವ ಶಾಂತಕ್ಕ, ಅದು ಒಂದು ಹುಡುಗಿನ ಮಾಡೋದಕ್ಕೆ ಹೊಸಿಯ ನಿಂಗ ಮುಂಗ ಯಾರ್ಗಾರ ಹೇಳಿದ್ರೆ ಅವಳು ಬಂದು ಹೊಸಿ ಮಾಡ್ತಾಳವ. ಆ ಹುಡುಗಿಗೂ ಕೆಲಸ ಸುಲಭ ಆಯ್ತದೆ. ಈ ಹುಡುಗಿನೇ ಒಂದೇ ಮಾಡ್ಬೇಕು ಅಂದ್ರೆ ಪಾಪ ಅದಕ್ಕೂ ಜಡ್ಡಿಡ್ದಂಗೆ ಹಾಕಿರ್ಬೇಕ. ಭಾಗ್ಯಕ್ಕ ನಾನು ಯೋನ್ ಹೇಳನೆ ಅಕ್ಕ, ಈಗ ಪುಟ್ಟಿಗೂ ನಾನೇನು ಹೇಳಕ್ ಹಾಕಿಲ್ಲ. ಅದು ಹಾಗೆ ಹೊರ್ತ್ಕೊಂಡು ಮಾಡಿ ಮಾಡ್ತದೆ. ಆಟೋನ್ ಮಾಡೋದು ಬೇಡ, ಕಣ್ ಮುಂದೆ ಕಂಡಿದ್ದು ಮಾಡದೇ ಇರೋದಂಗೆ ನಾನು ಯೋನ್ ಹೇಳೋಣ ಹೇಳು. ಅವನು ಏನು ಹೇಳಕ್ಕಲ್ಲ, ಅವಳಿಗೊಂಥರ ಸದ್ರ ಆಗ್ಬಿಟ್ಟದೆ. ನಾನು ಏನು ಮಾತಾಡಿ ಸುಮ್ಮನೆ ನಾನು ಯಾಕೆ ಕೆಟ್ಟೊಳಬೇಕು ಅನ್ನೋದಕ್ಕೆ ನಾನು ಸುಮ್ಮನೆ ಕಾಯ್ತೀನಿ. ಆಟೆ ಯೋಡ್ತೀನಿ ಹಚ್ಚಿನಕ್ಕ ನಾನು ನಿಮ್ಮ ಮನೆಯೊಳಗೆ. ಅಯ್ಯೋ ಹೆಂಗೋ ಆಯ್ತದ ಬಿಡು ಅತ್ತಾಗಿ. ಹಂಗಲ್ಲ, ಇರ್ಲಿ ಬಿಡ್ಲಿ ಯೋಡ್ತಿನ ಇರ್ತೀಯ ಅನ್ನೋದಲ್ಲ. ಅವಳು ಇನ್ನೊಬ್ರ ಮನೆಗೆ ಹೋಗೋಳೆ ಅಲ್ವಾ ನಿಂಗಮ್ಮ, ಎಲ್ಲ ಗೊತ್ತಿರಬೇಕು. ಈಗಿನ ಕಾಲದಲ್ಲಿ ಎಲ್ಲ ಗೊತ್ತಿದ್ದ ಹೆಣ್ಮಕ್ಳನ್ನೇ ಅಯ್ಯೋ ಅಂತ ಕಳಿಸ್ತಾರೆ. ಇನ್ನೇನು ಗೊತ್ತಿಲ್ಲದೆ ಇದ್ರೆ ಹೆಂಗೆ ಅಂತ ಆಟೆಯ. ಹೊಸಿಯಾ ನೀನು ಇಲ್ಲ ನಿಮ್ಮ ಅವನು ಹೇಳಿದ್ರೆ ಅವಳು ತಿಳ್ಕೊಂಡು ಮಾಡ್ತಾಳಪ್ಪ. ನೀವೇ ಹೇಳ್ದೇನೆ ಸುಮ್ಕಾಬಿಟ್ರೆ ಅವಳು ಅದೇ ಅನ್ಕೊಂಡು ಬಿಡು ಹೆಂಗೋ ನನಗೆ ಹೇಳಿಲ್ವಲ್ಲ ಅನ್ಕೊಂಡು ಅವಳು ಅದೇ ಮೈಗಳ್ತಾನೆ ಕಲ್ತು ಬಿಡ್ತಾಳೆ. ಇಂಥ ಸಮಯ ಇದ್ದಾಗ ರವ ಮನೇಲಿ ಹೆಚ್ಚಿಗೆ ಕೆಲಸ ಇದ್ದಾಗ ಮಾಡಬೇಕು ಪಾಪ. ನೀರು ಕಾಯಿಸೋದು ಪ್ರತಿಯೊಂದು ಅದೊಂದೇ ಹುಡುಗಿ ಮಾಡ್ತದೆ ಅಂದರೆ ನಮಗೆ ಒಟ್ಟರು ಇರ್ತದವ. ನೋಡಿ ಲೌಡಿರ, ನಾನು ಮಗ ನೋಡ್ಕೊಂಡು ಹೋಗಕ್ಕೆ ಬಂದವ್ರೆ ಅಂತವ ಏಳು ಚಂದಾಗಿ ಕೂರಿಸಿ ಮಾಡಿ ಕಾಪಿ ಕೊಟ್ಟು ನಡೀರಿ ಅಂತ ಕಳಿಸಿದ್ರೆ ಇಲ್ಲ ಬರ್ದವ್ರೇನು ಮಾತಾಡ್ಕೊಂಡು ಕೂತವ್ರಲ್ಲ, ಬಂದು ಕೆಲಸ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಇದಕ್ಕೆ ನಾನು ಯಾರನ್ನೂ ಹತ್ರ ಬಿಟ್ಕೊಳಕ್ಕಲ್ಲ. ಅಲ್ಲ ಬಂದ್ರ ನೋಡಿದ್ರ ಮಗ ಮಾತಾಡಿಸ್ಕೊಂಡ್ರೆ ಶಾಂತದ ಹೋಯ್ತಾ ಇರ್ಬೇಕು. ಅದನ್ನು ಬಿಟ್ಬಿಟ್ಟು ಆ ಕೆಲಸ ಅವ್ರು ಮಾಡ್ತಾರೆ ಹೆಂಗೆ ಮಾಡ್ತಾರೆ ನೀನು ಹೇಳ್ಬಾರ್ದ ನಿಮ್ಮ ಅವು ಹೇಳ್ಬಾರ್ದಾಗ ಗೊತ್ತಾಗಕ್ಕಿಲ್ವ. ಬರೀ ಇದೇ ಮಾತಾಡ್ತಾವ್ರೆ ಹೊರ್ತು ಬಂದಿದ್ದು ಕೆಲಸ ಮಾಡೋಲ್ರು. ಏನು ಮಾಡ್ತೀವಿ ಹೇಳು, ನಮ್ಮ ಮನೆಗೆ ಬಂದವರಲ್ಲ ಅಂತ ಸುಮ್ಕಾಯ್ತಾ ಇದ್ದೀನಿ. ಇಲ್ಲ ಅಂದ್ರೆ ನನಗೆ ಜಾಡಿಸ್ಬಿಡಿ ನೀವು ಒಬ್ಬೊಬ್ಳಿಗೂ. ಅದಕ್ಕೆ ಒಂದಪ್ಪ ಅನ್ನಿಸದೆ ಇವ್ರನ್ನೆಲ್ಲ ಕರೆಸ್ಲೇಬಾರ್ದು ಮನೆ ತಕ್ಕೆ ಅಂತ. ನೋಡ್ದ ಅದಕ್ಕೆ ನಂಗೆ ಕರ್ಕ ಬಂದಿದ್ದು. ನಂಗೆ ಗೊತ್ತು ಅದಕ್ಕೆ ಇವರು ಇಲ್ಲ ಬರೋದೆಲ್ಲ ಹೇಳ್ಕೊಡ್ತಾರೆ ಕಣವ. ಅದಕ್ಕೆಯ ನಾನು ನಿಂಗೆ ಹೇಳಿದ್ದು ಶಾಂತ ಕುಂತವ ಹೊಸಿ ಬಿಗ್ಗಿಯಾಗಿರು ಅಂತವ. ಹಂಗೆ ಕುಣಿತಾ ಇದೆಯೋ ಒಂದು ವಾರದಿಂದವ. ಏನು ಮಗಾಗದೆ ಅಂತ ಏನೋ ಆಗಬಾರ್ದಾಗೈತೆ ಅಂತ. ಈಗ ಗೊತ್ತಾಯ್ತೈತೆ ಹೆಂಗೆ ಮಾತಾಡ್ತಾರೆ ಅಂತ. ನೋಡಿ ಅವಳು ಹೆಂಗಂತ ಅವಳು ಶಾಂತ, ನಮ್ಮ ಅವನು ಹೇಳಕ್ಕಲ್ಲ, ಅವಳು ಮಾಡೋದಿಲ್ಲ, ನಾವೇನು ಮಾಡೋಕ್ಕಾಯ್ತದೆ ಅಂತಾಳೆ. ಅವಳು ಬಾಯಲ್ಲಿ ಬಂತ ನಮ್ಮ ನಿಂಗೇನು ಮಾಡ್ತಾಳೆ ಏಟೋಟ. ನಮ್ಮ ಪುಟ್ಟಿ ಹೊಸ ಜಾಸ್ತಿ ಮಾಡ್ತಾಳೆ ಬಿಡಿ ಅನ್ಕೊಂಡು ಸುಮ್ಕಾಬೋದಾಗಿತ್ತಲ್ವ ಅವಳು. ಅದೇ ಈ ಲೌಡಿರು ಇಲ್ಲ ಬಾರ್ದು ಮೊದಲೇ ಅವಳು ಮಾತು ತಿರುಗಿ ಉತ್ತರ ಕೊಡೋದು ಜಾಸ್ತಿ ನಮ್ಮ ಶಾಂತ. ಈ ಲೌಡಿರು ಬಂದವ್ರು ಸುಮ್ಮನೆ ಮಗ ನೋಡ್ಲಾರ್ದಾನೆ ಇಲ್ಲ ಬಾರ್ದೆಲ್ಲ ತಲೆ ತುಂಬೋಯ್ತಾವ್ರು. ಇರು ಇವತ್ತು ಮಾತಾಡೋದು ಬೇಡ, ಇನ್ನೊಂದಿನ ಬೀದಿಲಿ ನಿಂತ್ಕೊಂಡು ಜಾಡಿಸ್ತೀನಿ. ಸರಿ ಹೋಯ್ತಾರಾಗ. ಹಂಗೆ ಮಾಡಿ ಹೇಳ್ತೀನಿ ನೀನು. ನಿನ್ನ ಭಯ ಇಲ್ದಾನೆಯ ಅರ್ಧ ಹಿಂಗೆ ಆಗ್ಬಿಟ್ಟೈತೆ. ಶಾಂತ ಕೊಂಗು ಅಷ್ಟೇ ನೀನು. ಏನು ಇದು ಮಾಡಕ್ಕೋ ಬೇಡ. ನೋಡಿದ್ನೋ ನೋಡ್ಲಿಲ್ವ ಅನ್ನೋಂಗೆ ಏಟ್ ಬೇಕು ಆಟಲ್ಲೇ ಇರು, ಆಗ ಅವಳೆ ಸರಿ ಹೋಯ್ತಾಳೆ. ನೋಡಿ ಹೆಂಗೆ ಮಾತಾಡ್ತಾವಳ ಜೊತೆ ಕುತ್ಕೊಂಡು. ಯಾವ ಬಿಡಕ್ಕ ಏಟ್ ಹೇಳಿದ್ರು ಆಟೆ ಅವಳು ಮಾಡೋಕ್ಕಲ್ಲ, ಅದಾಗಕ್ಕಲ್ಲ. ಹೆಂಗ ನಮ್ಮ ಪುಟ್ಟಿ ಒಬ್ಳು ಇರೋದ್ರಿಂದವ ನಂದು ಭಾಳ ಬಚ್ಚೆ ಆಗೈತೆ. ಇನ್ನೇನು ನಮ್ಮ ಮೌನು ಪುಟ್ಟಿನೂ ಮಾಡ್ತಾರಲ್ಲ, ಇನ್ನು ನಿಂಗಮ್ಮನ ಹಚ್ಕೊಂಡು ಏನು ಮಾಡೋದು ಬಿಡಕ್ಕ. ಓ ನೋಡ್ದವ ಈಗೆಲ್ಲ ಹೇಳ್ತಾವಳು ನಮ್ಮ ಪುಟ್ಟಿನೂ ಅವನು ಮಾಡ್ತಾರಲ್ಲ ಬಿಡು ಅಂತ. ಎಲ್ಲ ನಿಂತಿರೋದು ಕಂಡಿರ್ಬೋದೇನೋ ಅತ್ತಂಗೆ ಅಂತವಳೆ. ಬಾ ಅಯ್ಯೋ ತಲೆ ಕೆಡ್ಸ್ಬಿಡ ಬರವ. ಈಗ ನೋಡ್ಕೊಂಡಲ್ಲ ಈ ಟ್ರಾಗಿಡ್ಬೇಕು ಆ ಟ್ರಾಗಿಡು ಹೇಳ್ತೀನಿ. ಅಲ್ಲಿ ಗದ್ದಿಗೋಬೇಡ ಈ ಕಡೆ ಬಾ. ಈ ನನ್ನ ಮಗನ ಅಲ್ಲೇ ಸಾಯಕ್ಕೆ ಹೋಯ್ತದೆ. ಹೋಲ್ ಬಿಡಕ್ಕ, ಅಲ್ಲಿ ಹಂಗೋ ಏನೂ ಹಾಕಿಲ್ವಲ್ಲ, ಬರೀ ಇದಲ್ವಾ ತಿನ್ಕೊಂಡು. ಇನ್ನು ಅವಳು ಬಂದರೂ ಕುಣಿತಾಳೆ. ಬೇರೆಯವ್ರ ಗದ್ದಿಗೆ ಅವ್ರೇನು ಹಾಕಿಲ್ಲ ಅಂದ್ರೂ ಬಿಡಕ್ಕೆ ಹೆದರಿಕೆ ಆಗ್ತವ. ಬಿಡು ಅವಳು ಬಂದಾಗ ನೋಡ್ಕೊಂಡ್ರಾಯ್ತು ತಗೊಡ್ಕೊಂಡ್ರಾಯ್ತು. ಈಗ ಹೆಂಗೋ ಮೇಯ್ಕೆತಾ ಇರಲಿ. ಅಲ್ಲಿ ಬರ್ತಾ ಇರೋದು ಯಾರು ಏನು ಬಸಣ್ಣಮ್ಮನೆ. ಅಯ್ಯೋ ಜರ 7 ದಿನ ಆಗಿತ್ತವ ತಾಯಿ ಸಿಕ್ಕಿ. ಊರಾಗ ಅವಳ ಕಡೆ ಇಲ್ವೋ ಇಲ್ಲ ಎಲ್ಲರೂ ಸಾಯಕ್ಕೆ ಹೋಗಿಲ್ಲ ಅಂತ ಏನು ಕಂಡೇ ಇಲ್ಲವ. ಇವತ್ತೇ ಬರ್ತಾ ಇರೋದು ಅದೇನಂಗಪ್ಪ, ಊರಲ್ಲೇ ಇತ್ತಿಲ್ಲ. ಇವತ್ತೆಲ್ಲ ಕಾಣ್ತಾವಳು ಕಣ್ಣಿಗೆ. ಬರಲಿ ಕೇಳೋಣ. ಓಹೋ ಇವಳೇನವೋ ರಂಗಮ್ಮ ಹಿಂಗೆ ನಿಂತುಬಿಟ್ಟವಳೆ. ಏನೋ ಬಾರಿ ಯೋಚನೆ ಮಾಡ್ತಾ ನಿಂತವಳಲ್ಲ, ಏನೋ ನನ್ನ ನೋಡ್ಕೊಂಡು ನಿಂತವಳ ಅಂತ. ಓಹೋ ಏನು ಕೆಲಸವೇನೋ ಏನಾರು ಮಾಡಿಟ್ಬಿಟ್ಟು ಬಂದವಳೆ. ಅವನ ಮೀಂಡೊಬ್ಬ ಅವನಲ್ಲವ ಅವನು ಡುಮ್ಮ, ಅವನಿಗೆಲ್ಲಾನು ಮಾಡಿ ಇಟ್ಟೋಡಿ ಮಾಡಿ ಬತ್ತಾಳೆ. ಹೆಂಗೋ ಇವ್ರದೇ ಒಂಥರ ಚಂದಕ್ಕಂತ ಬಿಡೋತ್ತ ಜೀವನ. ಏನು ಕಷ್ಟಪಡಂಗಿಲ್ಲ ಏನಿಲ್ಲ ಅತ್ತಾಗಿ. ಮನೇನೂ ಕಟ್ಕೊತಾಳೆ, ಬಾಕ್ಸೇನೂ ಕಟ್ಕೊತಾಳೆ, ಹೊಲ್ದಾಗ ಚೆನ್ನಾಗಿ ಬೆಳೆನೂ ಬೆಳೀತಾಳೆ, ದುಡ್ಡು ಬರ್ತಲ್ಲ ಬೇರೆ ಕಡೆಯಿಂದವ. ಏನು ನೋಡು ಮೊದಲು ಎಲ್ಲರೂ ಹೆಂಗೆ ನೋಡೋರು ಇವಳನ್ನ. ಈಗ ಇವಳ್ದು ಇದೇ ಚೇಂಜ್ ಆಗೋಗ್ಬಿಡ್ತು. ಅದೇನೋ ಹೇಳ್ತಾರಲ್ಲ ಹಂಗೆ ಎಲ್ಲ. ಮೊದಲು ಇವಳನ್ನ ರಂಗಿ ಅನ್ನೋರು ಊರಲ್ಲೆಲ್ಲವ. ಈಗ ಗಂಡಸೆಲ್ಲ ನೀಟಾಗಿ ರಂಗಮ್ಮವ್ವ ಅಂತಾರೆ. ಇವಳು ಹಂಗೆ ಕಾಲ ಅನ್ನೋದು ಚೇಂಜ್ ಮಾಡಾಗ್ತದೆ. ಹೆಂಗೆ ಬದುಕ್ತಾವ್ರೆ ಅನ್ನೋದು ಮುಖ್ಯ ಅಲ್ಲ. ಈಗ ಹೆಂಗೆ ದುಡ್ಡು ಕಾಸು ಇಟ್ಕೊಂಡವ್ರೆ ಅನ್ನೋದ್ರ ಮೇಲೆ ಮನುಷ್ಯರು ಗೌರವ ಕೊಡ್ತಾರೆ. ಅವ್ರು 7 ಸತ್ಯವಂತರಾಗಿರಲಿ 8 ಒಳ್ಳೆಯವರಾಗಿರಲಿ ಅದಕ್ಕೂ ಗೌರವ ಸಿಗ್ತದೆ. ಆದರೆ ಇದಕ್ಕೂ ಸಿಗ್ತದೆ. ಎರಡು ಒಂದೇ ಸಮ ಆಗೋಯ್ತು, ಏನು ವ್ಯತ್ಯಾಸ ಇಲ್ಲ. ಏನು ಬಸಣಕ್ಕ ಯೋನಿ 7 ದಿನ ಆಯ್ತು ತಾಯಿ ನೀನು ನೋಡಿ ಇತ್ತಿಲ್ವಲ್ಲ ಎತ್ತಗೋಗಿದ್ದೆ. ನಾನು ಇಲ್ಲಯ್ಯ ನಮ್ಮ ನೆಂಟ್ರದ್ದು ಮದುವೆ ಇತ್ತು.
ಹತ್ರದರೆಯ ಅವರು ಒಂದು 2 ದಿನ ಬಾ 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 ಅಂತ ಏನು ಹಿಂಸೆ ಕೊಟ್ಟು ಕೆಡಕ್ತಾಯಿದ್ರು. ಅದಕ್ಕೆ ಆತಾಗಿ ಇತ್ತಿಲ್ಲ. ಮದುವೆಗೆ ಹೋಗಿದ್ದೆ ಒಂದು 3 ದಿನ, ಮದುವೆ ಮುಗಿಸ್ಕೊಂಡು ನೆನ್ನೆ ಬಂದೆ ಸಾಯಂಕಾಲ. ಹಂಗಂತ ನೋಡಿ ಕೇಳೋಣ ಅಂತ ಅವತ್ತಿನ ಮರ್ತೆ ಹೋದೆ. ನಮ್ಮ ಶಾಂತಂದು ಹೆರಿಗೆ ಆಯ್ತಾ? ಏನು ಮಗ ಸಂದಾಗವ್ರಾ? ಓ ಎಲೆ ಹಾಗೆಯ ರಾಗಕ್ಕೆ ಬಂತು. ಹೆಣ್ಮಗ ಸಂದಾಗೈತೆ, ಮಗ ಮಾತ್ರ ಭಾರಿ ಸಂದಾಗೈತೆ. ನಾನು ನೋಡ್ಕೊಬಂದೆ. ನಾನು ಹೋಗೇ ಇಲ್ಲ ಕಣೆ, ಹೋಗ್ಬೇಕು. ಹೋಗ್ಬಿಟ್ಟು ನೋಡ್ಕೊಂಡು ಹಂಗೆ ತೋಪಕ್ಕೊಂದು ಶಾಂತನು ಎಲ್ಲರೂ ಮಾತಾಡ್ಸ್ಕೊಂಬರ್ಬೇಕು. ಹೋಗಿಲ್ಲ. ಗುಡಿ ಮುಚ್ತಾರಂತೋ. ಇನ್ನೇನು ಗುಡಿ ಮುಚ್ಚಿದ್ರೆ 9 ದಿನಕ್ಕೆ ಮುಚ್ತಾರೆ. ನೋಡೋಣ, ಹೋಗಿ ನೋಡ್ಕೊಬತ್ತೀನಿ. ಇಲ್ಲ ಗುಡಿ ಮುಚ್ಚುವಾಗ ಇನ್ನೇನು ಇನ್ನೊಂದು 2 ದಿನ ಐತೆ ಅಂದ್ರೆ ಕರೆದ್ರೆ ಆಗ ಓದ್ತೀನಿ. ಒಂದಪ್ಪ ಹೋಗಿ ನೋಡಿ ಮಾತಾಡ್ಸ್ಕೊಬತ್ತೀನಿ, ನೋಡೋಣ. ಹಂಗೆ ನಿಂಗಿಯ ನಿಮ್ಮ ಇವರು ಹಳೆ ಮೈಗೆ ತನ್ಕತೀನಿ ಅಂತ ಇದ್ರಲ್ಲ, ಇವಾಗ ಹೋಗಿಳಿದ್ರೆ ಹಂಗೆ ಇದೇ ಸರಿಯಾದ ಸಮಯ ಆತಾಗಿ. ಶಾಂತ ಮಗಗೆ ಎಲ್ಲ ಆಗೈತೆ. ಮನೇಲಿ ಕೆಲಸ ಮಾಡ್ದೇ ಓಡಾಡ್ತಿತ್ತಲ್ಲ ಮೈಗಳು ತಂದಲ್ಲಿ ಕೇಳಿ ಮಾಡ್ಕೊಡ್ತಾರೆ, ಅವ್ರಿಗೂ ಸೋಸ್ ಹೋಗಿರ್ತದೆ. ಹ್ಞೂ ಅಲ್ವೇ, ಇಲ್ಲ ಸುಮಾರು ದಿನ ಆಗೋಯ್ತು ಆ ಹುಡುಗಂದು ಕಿತ್ತೋಗಿ. ಈಗ ಹೊಸಿ ಬುದ್ಧಿ ಬಂದಿರ್ತದೆ. ಕೇಳ್ಬೇಕು ಇವ್ರಿಗೆ, ಸುಮ್ಮಕ್ಕೆ ಮಾಡ್ಕೊಡ್ತಾರೆ. ಹಂಗೆ ನೀನು ಹೋಯ್ತಿಯಲ್ಲ, ಆಗ ಏನಾರು ಒಂದು ಅಣ್ಕೊಂಡು ಮಾತಾ ಹೇಳು ತೋಪಕ್ಕಂಗೆ. ಆಗ ತೋಪಕ್ಕಂಗೆ ಅಯ್ಯೋ ಹಿಂಗೆಲ್ಲ ಕೇಳೋದ್ರ ಬದಲು ಎಲ್ಲಾರ ಮದುವೆ ಮಾಡ್ಕೊಟ್ರೆ ಸಾಕಪ್ಪ ನಂಗೆ ಆಗೋಗಿರ್ತದೆ. ಅದೇ ಸಮಯಕ್ಕೆ ಇವ್ರು ಕೇಳ್ಬಿಟ್ರೆ ಅಲ್ಲಿಗೆ ಸರಿ ಹೋಯ್ತದೆ. ನಾನು ಹೇಳ್ತೀನಿ ಆತಾಗಿ ಅವಳನ್ನ ನಿಂಗಮ್ಮನ ಅಲ್ಲಿಗೆ ಮಾಡಿದ್ರಾಯ್ತು. ಏನಿಲ್ಲಪ್ಪ, ಮನೆ ಕಡೆಯ ಸಂದಕವ್ರೆ, ಏನೂ ತೊಂದರೆ ಇಲ್ಲ, ಆರಾಮಾಗಿರ್ಬೋದು. ಯಾಕೆ 2ನೇ ಸಂಬಂಧ ಅನ್ನೋದು ಅಂದ್ಬಿಟ್ರೆ ಇನ್ನೇನಿಲ್ಲ. ಅವಳು ಏನು ಜೀವನ ಕೇಳ್ತಾಳೆ ಅದೇ ಜೀವನವಯ್ಯಪ್ಪ. ಯಾಕಂಗೆ ಹಿಂದೆ ಹೊಡಿತಾವ್ರೋ ಗೊತ್ತಿಲ್ಲ. ನೋಡೋಣ, ನಾನು ಏನಾರ ಹೇಳ್ತೀನಿ. ಮದುವೆ ಮಾಡತ್ತಾಗಿನ್ನು ಹೇಳ್ತೀನಿ. ಕತಿಯ ಪುಟ್ಟಿ ಮಾಡಕ್ಕಲ್ವಾ, ಇನ್ನೇನು ದಿನ ಕಳಿತಾವೇನಿದೆಯ, ಇನ್ನೇನು ಶಾಂತಕ್ಕೂ ಮಗ ಆಯಿತು ಅಂತವ ಹೇಳ್ತೀನಿ. ಮಾಡಿದ್ರಾಯ್ತು. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ದಯವಿಟ್ಟು ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಧನ್ಯವಾದಗಳು.